ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಶಾಲೆ ಅಂದ್ರೆ 4 ಗೋಡೆಗಳ ಮಧ್ಯೆ ಇರುವಂತಹದ್ದು. ಅಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಹುಳುಗಳಾಗಿರ್ತಾರೆ ಅನ್ನೋ ಭಾವನೆ ಎಲ್ಲರಲ್ಲೂ ಇರುತ್ತೆ. ಆದ್ರೆ ಇಲ್ಲೊಂದು ಶಾಲೆ ಇದೆ. ಇದನ್ನ ನೋಡಿದ್ರೆ ಇದ್ರೆ ಇರಬೇಕು ಇಂಥ ಶಾಲೆ ಅನಿಸ್ಬಿಡುತ್ತೆ. ಎಲ್ಲೆಡೆ ಹಚ್ಚ ಹಸಿರು, ಸ್ವಚ್ಛಂದವಾಗಿ ಈಜಾಡ್ತಿರೋ ಬಾತುಕೋಳಿಗಳು. ಇದ್ಯಾವುದೋ ಪಾರ್ಕ್ ಅನ್ಕೊಂಡ್ರಾ? ನೋ, ಇದು ಮಾರತಹಳ್ಳಿಯಲ್ಲಿರೋ ವೈದೇಹಿ ವಿಲಾಸ ಶಾಲೆ. ಶಾಲೆ ಸುತ್ತ ಬೆಳೆದಿರೋ ನಾನಾ ಬಗೆಯ ಔಷಧೀಯ ಸಸ್ಯಗಳು, ವಿವಿಧ ಬಗೆಯ ಹೂವುಗಳು ಎಲ್ಲರ ಮನಸೆಳೆದಿವೆ. ಇಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು, ಪಾಠದ ಜೊತೆ ಪರಿಸರದ ಬಗ್ಗೆಯೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಯಾವುದೇ ಶಾಲೆ ಮೊದಲು ತನ್ನ ದೇಶದ ಸಂಸ್ಕೃತಿಯ ಬಗ್ಗೆ ಒಂದು ವಿದ್ಯಾರ್ಥಿಗೆ ಹೆಮ್ಮೆಯನ್ನು ಮೂಡಿಸಬೇಕು. ಎರಡನೆಯದು ತನ್ನ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನು ಮೂಡಿಸಬೇಕು ಮತ್ತು ಪ್ರೀತಿಯನ್ನು ಮೂಡಿಸಬೇಕು. ಮೂರನೇದು ಪರಿಸರದ ಬಗ್ಗೆ ಪ್ರೀತಿಯನ್ನು ಮತ್ತು ಹೆಮ್ಮೆಯನ್ನು ಮೂಡಿಸಬೇಕು. ಏನಕ್ಕೆ ಅಂದರೆ ನಾವು ಪ್ರಕೃತಿಯಿಂದ ಕಲಿಯುವಂತಹ ಪಾಠಗಳೇ ಬಹಳಷ್ಟಿದೆ. ಸುಮಾರು 10 ಎಕರೆ ಜಾಗದಲ್ಲಿದೆ ಈ ಡಿಫರೆಂಟ್ ಶಾಲೆ. ವಿಶೇಷ ಅಂದ್ರೆ ಇಲ್ಲಿ ತರಕಾರಿಯನ್ನ ಬೆಳೆಯಲಾಗ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಬರೀ ಪುಸ್ತಕದಿಂದ ಓದಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಆಗೂ ನಮಗೆ ಎಲ್ಲರೂ ಶಿಕ್ಷಣವನ್ನು ನೀಡ್ತಾರೆ. ಅದರಿಂದ ನಮಗೆ ಬೇಗ ಓದಬಹುದು ಮತ್ತು ಕಲಿಯಲೂಬಹುದು. ಎಕ್ಸಾಮ್ನಲ್ಲೂ ತುಂಬ ಉಪಯೋಗ ಆಗುತ್ತೆ. ನಾವು ನೆನಪಿಟ್ಕೊಳ್ಬೋದು ಅದನ್ನು. ಒಟ್ನಲ್ಲಿ ಈ ಶಾಲೆಯನ್ನ ನೋಡಿದ್ರೆ ಇದ್ರೆ ಇರಬೇಕು ಇಂಥ ಶಾಲೆ ಅನಿಸದಿರದು. ಪರಿಸರ ನಾಶವಾಗ್ತಿರೋ ಸಂದರ್ಭದಲ್ಲಿ ಈ ಶಾಲೆ ಮಾಡ್ತಿರೋ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಶಾಲೆ ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಹುಳು ಆಗಬಾರ್ದು, ಅದರ ಹೊರತಾಗಿ ಎಲ್ಲ ವಿಷಯಗಳ ಬಗೆಗಿನ ನೈಜ ಚಿತ್ರಣ ಸಿಗಬೇಕು ಅನ್ನೋದಕ್ಕೆ ಈ ಶಾಲೆ ಉದಾಹರಣೆಯಾಗಿದೆ. ಇಲ್ಲಿ ವಿವಿಧ ರೀತಿಯ ಔಷಧೀಯ ಗುಣಗಳುಳ್ಳ ಸಸ್ಯಗಳು ಇಲ್ಲಿಯ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ಒಟ್ಟಿನಲ್ಲಿ ಹಸಿರನ್ನು ಮೈಹೊದ್ದು ಮಲಗಿರುವಂತಹ ಈ ಒಂದು ಶಾಲೆ ಇತರ ಶಾಲೆಗಳಿಗೆ ಮಾದರಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಶಿರಡಿ ಸಾಯಿಬಾಬಾ ಭಕ್ತರಿಗೆ ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಉಚಿತವಾಗಿ ಶಿರಡಿ ಪ್ರವಾಸಕ್ಕೆ ವ್ಯವಸ್ಥೆ ಮಾಡಿದ್ರು. ಬೆಂಗಳೂರಿನ ತ್ಯಾಗರಾಜನಗರದ ಶಿರಡಿ ಸಾಯಿಬಾಬಾ ದೇಗುಲ ರಸ್ತೆಯಲ್ಲಿ ಭಜನೆ ಮಾಡಿದ ಸಾವಿರಾರು ಮಂದಿಗೆ ಶಿರಡಿಗೆ ತೆರಳಲು ಶರವಣ ವ್ಯವಸ್ಥೆ ಮಾಡಿದ್ರು. ಕಳೆದ 25 ವರ್ಷಗಳಿಂದ ಈ ರೀತಿ ವ್ಯವಸ್ಥೆ ಮಾಡ್ತಿರೋ ಶರವಣ ಈ ಬಾರಿ 100 ಮಂದಿಗೆ ಶಿರಡಿಯನ್ನ ನೋಡೋ ಭಾಗ್ಯ ಕಲ್ಪಿಸಿಕೊಟ್ರು. ನಮ್ಮ ಬಸವನಗುಡಿಯಲ್ಲಿರುವಂಥ ಮಹಾ ಜನತೆ ಏನಿದ್ದಾರೆ, ನನ್ನ ಹೋಮ್ ಟೌನ್ ಇದು. ಬಸವನಗುಡಿ ಅನ್ನೋದು ನಾನು ವ್ಯಾಪಾರ ವಹಿವಾಟು ಮಾಡುವಂಥ ನನ್ನ ಹೋಮ್ ಟೌನ್ ಇರೋದ್ರಿಂದ ನನ್ನ ಗ್ರಾಹಕರು ಕೂಡ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾಳ ಜನ ಬಂದು ತುಂಬ ದಿನಗಳಿಂದ ನಾನು ಕೇಳ್ಕೊತಾ ಇದ್ದರು, ನನಗೆ ಶಿರಡಿ ದರ್ಶನ ಮಾಡಿಸ್ಕೊಡಿ ಸರ್, ನೀವು ಶಿರಡಿ ಭಕ್ತರು, ಬಾಬಾ ಭಕ್ತರು, ನಿಮ್ಮ ಧಾರಾವಾಹಿ ಕೂಡ ನೋಡ್ತಾ ಇದ್ದೀವಿ ಬಾಬಂದು, ಅದಕ್ಕೋಸ್ಕರ ನಮಗೂ ಕೂಡ ಬಾಬನ ಒಂದು ದರ್ಶನ ಮಾಡಬೇಕು ಅಂತೇಳಿ ಆಸೆ ಇದೆ, ಆ ವ್ಯವಸ್ಥೆನ ನನಗೆ ಕಲ್ಪಿಸ್ಕೊಡಿ ಅಂತೇಳಿ ಭಾಳ ಜನ ನನಗೆ ಒಂದು ಅಪ್ಲಿಕೇಶನ್ನ ಕೊಡ್ತಾ ಬರ್ತಾಯಿದ್ರು. ಇವತ್ತಿನ ದಿನ ಅವರಿಗೆ ನಾನು ಶಿರಡಿ ಭಿನ್ನ ಬೆಂಗಳೂರಿಗ ಸರಣಿಯಲ್ಲಿ ನಾವು ನಿಮಗೆ ಡಿಫರೆಂಟ್ ಜನರನ್ನ ತೋರಿಸ್ತಿದ್ದೀವಿ. ಇವತ್ತು ಮತ್ತೊಬ್ಬ ಭಿನ್ನ ಬೆಂಗಳೂರಿಗನನ್ನ ತೋರಿಸ್ತಾ ಇದ್ದೀವಿ. ಅವರು ಮಾಡೋ ಕೆಲಸ ಏನು ಗೊತ್ತಾ? ಬನ್ನಿ ನೋಡೋಣ. ಕಂಪ್ಯೂಟರ್ ಅನ್ನ ಹೇಗೆ ಬಳಸಬೇಕು ಅಂತ ಹೇಳ್ಕೊಡೋರೆ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಕಂಪ್ಯೂಟರ್ ಮುಂದೆ ಹೇಗೆ ಕೂರ್ಬೇಕೋ, ಅದರಿಂದ ಬರೋ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಹೇಳೋರು ಭಾರಿ ಕಡಿಮೆ. ಆದ್ರೆ ಜಯನಗರದಲ್ಲಿರುವ ಅರುಣ್ ಕುಮಾರ್ ಕಳೆದ 16 ವರ್ಷಗಳಿಂದ ಈ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ. ಜೊತೆಗೆ ಜನರಲ್ಲಿ ಅರಿವು ಮೂಡಿಸ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಅವೇರ್ನೆಸ್, ಈ ರೀತಿಯಾಗಿ ಫರ್ನಿಚರ್ ಇರಬೇಕು, ಈ ರೀತಿಯೇ ನೀವು ವರ್ಕ್ ಮಾಡಬೇಕು. ಬಿಕಾಸ್ ಇದು ಎಂಥ ಒಂದು ಕಾಯಿಲೆ ಅಂತ ಹೇಳಿದ್ರೆ, ದಿಸ್ ಕೆನಾಟ್ ಬಿ ಕ್ಯೂರ್ಡ್, ದಿಸ್ ಕ್ಯಾನ್ ಓನ್ಲಿ ಬಿ ಪ್ರಿವೆಂಟೆಡ್. ಸೊ ಅದಕ್ಕೋಸ್ಕರಾಗಿ ಮುಂಚೆನೇ ಅವರು ಎಚ್ಚೆತ್ತುಕೊಂಡ್ರೆ ಇದು ಭಾಳ ಒಳ್ಳೆಯದು.
ಇವತ್ತು ಕಂಪ್ಯೂಟರ್ ಬಳಸುವ 83% ಮಂದಿಗೆ ನಾನಾ ಸಮಸ್ಯೆಗಳಿವೆ. ಕೂರುವ ಭಂಗಿ, ಕೈಬೆರಳುಗಳ ಬಳಕೆಯಿಂದ ಪುನರ್ ಮರುಕಳಿಸುವ ನೋವನ್ನ ಅನುಭವಿಸುತ್ತಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇದ್ರೆ ಈ ಎಲ್ಲಾ ಸಮಸ್ಯೆಯಿಂದ ಹೊರಬರಬಹುದು. ಹೀಗಾಗಿ ಅರುಣ್ ಕುಮಾರ್ ಜನರಿಗೆ ಕುರಿತು ಉಚಿತ ತರಬೇತಿ ಶಿಬಿರಗಳನ್ನು ನಡೆಸುತ್ತಿದ್ದಾರೆ. ಫಸ್ಟ್ ಎಲ್ಲ ಒನ್ ಅವರ್ ಕೂತ್ಕೊಂಡು ಯೂಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಮತ್ತು ಇಲ್ಲಿ ನಮ್ಮ ಫ್ರೆಂಡ್ ಬಂದು ನಂಬರ್ ಕೊಟ್ಟಿದ್ರು. ಆಗ ಬಂದು ನಾನು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಬಂದು ಸರ್ ಹೇಳ್ಕೊಟ್ರು ಹೇಗೆ ಯಾವ ಥರ ಕೂತ್ಕೊಂಡು ಯಾವ ಪೊಸಿಷನಲ್ಲಿ ಕೂತ್ಕೊಂಡು ಯಾವ ಥರ ಟೈಪ್ ಮಾಡಬೇಕೆಲ್ಲ ಕರೆಕ್ಟಾಗಿ ಹೇಳ್ಕೊಟ್ರು. ಆಗಿಂದ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಕೈಯನ್ನ ಅದಲು ಬದಲು ಮಾಡಿ ಟೈಪ್ ಮಾಡೋ ಮೂಲಕ ಲಿಮ್ಕಾ ದಾಖಲೆ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಗಂಭೀರ ಸಮಸ್ಯೆಗೆ ಪರಿಹಾರ ಹುಡುಕೋ ಕೆಲಸ ಮಾಡ್ತಾ ಇರೋ ಇವರ ಕೆಲಸ ನಿಜಕ್ಕೂ ಗ್ರೇಟ್ ಅಲ್ವಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,900 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,130 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 110 ರೂಪಾಯಿ ಏರಿಕೆಯಾಗಿದೆ. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.